ಹಾಯ್ ಗೈಸ್, ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರ್ಯಾರು ತಯಾರು ನಡೆಸ್ತಿದ್ರು ಅವರಿಗೆಲ್ಲರಿಗೂ ಪ್ರಮುಖವಾದಂತ ವಿಷಯಗಳೊಂದಿಗೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನಿದೆಪ್ಪ ಅಂತಂದ್ರೆ ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತೀವಿ. ಓಕೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ನಾವು. ಇದು ಭಾರತ ಸಂವಿಧಾನದ 324ರ ವಿಧಿಯ ಪ್ರಕಾರ ರಚನೆ ಆಗಿರುತ್ತೆ ನೋಡ್ರಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಭಾರತೀಯ ಚುನಾವಣಾ ಆಯೋಗ, ಇದರ ಆರ್ಟಿಕಲ್ ನೋಡೋದಾದ್ರೆ 324ನೇ ವಿಧಿ ತಿಳಿಸ್ತದೆ ನೋಡ್ರಿ. 324ನೇ ವಿಧಿ ಏನಪ್ಪಾ ಅಂತಂದ್ರೆ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದೆ. ಈ ಚುನಾವಣಾ ಆಯೋಗ ಏನ್ ಮಾಡ್ತಂದ್ರೆ ಭಾರತ ದೇಶದಲ್ಲಿರುವಂತ ಭಾರತ ಸಂಸತ್ತು, ರಾಜ್ಯ ಶಾಸಕಾಂಗ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಈ ಒಂದು ಸಂಸತ್ತಿನಲ್ಲಿ ಕಂಡು ಬರುವಂತಹ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಇವುಗಳ ಏನಪ್ಪಾ ಅಂತಂದ್ರೆ ಚುನಾವಣೆಯನ್ನು ನಡೆಸುವಂತ ಒಂದು ಸಂಸ್ಥೆ ಅಂತಾನೆ ಹೇಳಬಹುದು. ಇವರು ಸಂವಿಧಾನದ ಕಾವಲುಗಾರ ಅಂತಾನೆ ಕರೀತಾರೆ. ಭಾರತೀಯ ಚುನಾವಣಾ ಆಯೋಗ ಏನ್ ಮಾಡ್ತಂದ್ರೆ ಎಲ್ಲಾ ರೀತಿಯ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆಗಳ ಒಂದು ಚುನಾವಣೆಯನ್ನು ನಡೆಸುತ್ತದೆ ನೋಡ್ರಿ. ಇದಕ್ಕೆ ಸಂಬಂಧಿಸಿದಂತ ವಿಧಿ ಪ್ರಮುಖವಾಗಿದೆ ನೋಡಿ. 324ನೇ ವಿಧಿ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದೆ. ಇದು ಸ್ಥಾಪನೆ ಆಗಿದೆ ಯಾವಾಗಪ್ಪ ಅಂತಂದ್ರೆ 1950 ಜನವರಿ 25ನೇ ತಾರೀಕು ಸ್ಥಾಪನೆ ಆಗುತ್ತದೆ. 1950ರಲ್ಲಿ ಜನವರಿ 25ನೇ ತಾರೀಕು ಸ್ಥಾಪನೆ ಆಗುತ್ತದೆ. ಪ್ರತಿ ವರ್ಷ ಈ ಒಂದು ಜನವರಿ 25ನೇ ತಾರೀಕು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ನ್ಯಾಷನಲ್ ವೋಟರ್ಸ್ ಡೇ ಎಂದು ಆಚರಣೆಯನ್ನು ಮಾಡ್ತಾರೆ. 2026 ಕೂಡ ಜನವರಿ 25ರಂದು ರಾಷ್ಟ್ರೀಯ ಚುನಾವಣಾ ಆಯೋಗವನ್ನು ಅಂದ್ರೆ ಮತದಾರ ದಿನವನ್ನು ಆಚರಣೆ ಮಾಡಲಾಯ್ತು ನೋಡ್ರಿ. 324ನೇ ವಿಧಿ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಿಸಿದ್ದು ಚುನಾವಣೆಗಳ ಮೇಲ್ವಿಚಾರಣೆ ಆಗಿರ್ಬೋದು, ನಿರ್ದೇಶನ ಮತ್ತು ನಿಯಂತ್ರಣಕ್ಕಾಗಿ ಅಧಿಕಾರದಲ್ಲಿ ಜಲಾಶಯ ಹೊಂದಿದೆ ಅಂತ ಹೇಳ್ತೀವಿ. ರಿಸರ್ವ್ ಆಫ್ ದ ಪವರ್ ಆಫ್ ದ ಸೂಪರಿಂಟೆಂಡೆನ್ಸ್ ಡೈರೆಕ್ಷನ್ ಅಂಡ್ ಕಂಟ್ರೋಲ್ ಅಂತ ಹೇಳ್ತೀವಿ. 324ನೇ ವಿಧಿ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದೆ ನೋಡಿ. ಇದು ಶಾಸನಬದ್ಧ ಸಂಸ್ಥೆ ಆಗಿದೆ ನೋಡಿ ಸ್ನೇಹಿತರೆ, ಶಾಸನಬದ್ಧ ಸಂಸ್ಥೆ ಆಗಿದೆ ಇದು. ಇದರ ಒಂದು ರಚನಾತ್ಮಕ ವಿಕಾಸ ಯಾವ ರೀತಿ ಆಗಿದೆ ಅಂತ ನೋಡೋದಾದ್ರೆ 1950ರಿಂದ 1989ರವರೆಗೆ ಇದು ಏಕಸದನ ಒಂದು ಸದಸ್ಯರ ಒಂದು ಗುಂಪು ಆಗಿರುತ್ತೆ. ಅಂದ್ರೆ ಏಕ ಸದಸ್ಯ ಸಿಂಗಲ್ ಮೆಂಬರ್ ಒಳಗೊಂಡಿರುವಂತ ಒಂದು ಆಯೋಗ ಆಗಿರುತ್ತದೆ. ಮೊದಲ ಬಾರಿಗೆ ಈ ಒಂದು ಚುನಾವಣಾ ಆಯೋಗದ ಅಧ್ಯಕ್ಷರು ಯಾರಿರ್ತಾರೆ ಅಂದ್ರೆ ಸುಕುಮಾರ್ ಸೇನ್ ಆಗಿರ್ತಾರೆ ನೋಡ್ರಿ. 1950ರಲ್ಲಿ ಸುಕುಮಾರ್ ಸೇನ್ ರವರು ಏನಪ್ಪಾ ಅಂತಂದ್ರೆ ಮೊದಲ ಚುನಾವಣಾ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರದಲ್ಲಿ 1989ರಲ್ಲಿ ಇದನ್ನು ಇನ್ನೂ ಹೆಚ್ಚು ಜನನ್ನು ಇದರಲ್ಲಿ ಸೇರ್ಪಡೆ ಮಾಡ್ತಾರೆ ಅಂತ ಹೇಳ್ಬೋದು. ಬಹು ಸದಸ್ಯತ ಅಂದ್ರೆ ಮಲ್ಟಿ ಮೆಂಬರ್ ಅನ್ನು ಇದರಲ್ಲಿ ಆಡ್ ಮಾಡಲಾಗುತ್ತದೆ. ಒಬ್ಬರು ಅಧ್ಯಕ್ಷರು ಮತ್ತು ಇನ್ನಿಬ್ಬರು ಸದಸ್ಯರನ್ನು ಈ ಒಂದು ಚುನಾವಣಾ ಆಯೋಗದಲ್ಲಿ ನೇಮಕ ಮಾಡಲಾಗುತ್ತದೆ. ಯಾವಾಗ 1989ರಲ್ಲಿ. ಅದಕ್ಕಿಂತ ಮುಂಚಿತವಾಗಿ 1988ರಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಸಂವಿಧಾನದ 61ನೇ ತಿದ್ದುಪಡಿ ಮಾಡಿಗೆಸಿಂದ 21 ವಯಸ್ಸಿಂದ 18 ವಯಸ್ಸಿಗೆ ಇಳಿಸಲಾಗಿರುತ್ತೆ ನೋಡ್ರಿ. 21 ವಯಸ್ಸಿಂದ ಏನ್ ಮಾಡಿರ್ತಾರೆ 18 ವರ್ಷದ ಒಳಗಿನ ವ್ಯಕ್ತಿಗಳು ಮತದಾನ ಮಾಡಬಹುದಂತ ಈ ಒಂದು ತಿದ್ದುಪಡಿ ಮಾಡಿರ್ತಾರೆ. ತಿದ್ದುಪಡಿ ಯಾವ್ದಪ್ಪ ಅಂತಂದ್ರೆ 61ನೇ ಸಂವಿಧಾನ ತಿದ್ದುಪಡಿ. ಮತದಾನದ ವಯಸ್ಸನ್ನು ಏನ್ ಮಾಡ್ತಾರ ಅಂದ್ರೆ 21ರಿಂದ 18ಕ್ಕೆ ಇಳಿಕೆ ಮಾಡ್ತಾರ. 1988ರಲ್ಲಿ ಮಾಡ್ತಾರ ನೋಡ್ರಿ. ಇದನ್ನು ಜಾರಿ ಮಾಡಿದ್ದು 1989ರಲ್ಲಿ ಇದನ್ನು ಜಾರಿ ಮಾಡ್ತಾರೆ. ಓಕೆ, ಇದು ತಿದ್ದುಪಡಿ ಮಾಡಿದ 1988ರಲ್ಲಿ, ಇದನ್ನು ಜಾರಿ ಮಾಡಿದ್ದು 1989ರಲ್ಲಿ ಇದನ್ನು ಜಾರಿ ಮಾಡ್ತಾರೆ ನೋಡಿ ಸ್ನೇಹಿತರೆ. ನಂತರದಲ್ಲಿ ಮುಂದೆ ದಿನಗಳಲ್ಲಿ ಅಂದ್ರೆ 1990ರಲ್ಲಿ ಇದನ್ನು ಮರಳಿ ಏಕ ಸದಸ್ಯ ಸಂಸ್ಥೆಯಾಗಿ ಮತ್ತೆ ಮಾಡ್ತಾರೆ. ಮತ್ತೆ ಬಹು ಸದಸ್ಯತೆ ಬೇಡ, ಮತ್ತೆ ಏಕ ಸದಸ್ಯತೆಯಾಗಿ ನೇಮಕ ಮಾಡಲು ಆರಂಭಿಸ್ತಾರೆ. ನಂತರ ದಿನಗಳಲ್ಲಿ 1993ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪರ್ಮನೆಂಟ್ ಆಗಿ ಇದನ್ನು ಬಹು ಸದಸ್ಯತೆ ಒಳಗೊಂಡಂತೆ ಒಂದು ಆಯೋಗ ಇರ್ಬೇಕಂತ ಮಾಡಿಬಿಡ್ತಾರೆ. ಒಬ್ಬರು ಅಧ್ಯಕ್ಷರು ಪ್ಲಸ್ ಇಬ್ಬರು ಸದಸ್ಯರು ಇರ್ತಾರೆ ನೋಡ್ರಿ. ಓಕೆ, ಒಬ್ಬರು ಅಧ್ಯಕ್ಷರು ಇಬ್ಬರು ಸದಸ್ಯರನ್ನು ಒಳಗೊಂಡಿರ್ತದೆ. ಇದನ್ನು ಶಾಶ್ವತವಾಗಿ ಬಹು ಸದಸ್ಯರ ರಚನೆ ಮಾಡ್ತಾರೆ 1993ರಲ್ಲಿ. ಇದು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತ ಒಂದು ಗುಂಪು ಅಂತ ಹೇಳ್ಬೋದು. ಒಂದು ಏಕ ಸದಸ್ಯ ಮತ್ತು ಬಹು ಸದಸ್ಯರ ಯಾವ ರೀತಿಯಾಗಿ ಬಂದಿದೆ ಅಂತ ತಿಳಿದುಕೊಳ್ಳಬಹುದು ನೋಡ್ರಿ. ಇದು ಯಾವ ರೀತಿಯಾಗಿದೆ ಅಂತ ಅಂದ್ರೆ ಇಲ್ಲಿ ಒಬ್ಬರು ಸದಸ್ಯರು ಇರ್ತಾರೆ, ಒಬ್ಬರು ಅಧ್ಯಕ್ಷರು ಇಬ್ಬರು ಸದಸ್ಯರು ನೋಡ್ರಿ. ಇವರು ಅಧ್ಯಕ್ಷರು ಅಂತಾನೆ ಹೇಳ್ತೀವಿ, ಇವರು ಸದಸ್ಯರಾಗಿರುತ್ತಾರೆ. ಓಕೆ,
ಸಮಾನ ಅಧಿಕಾರ ಸಮಾನ ವೇತನ ಸೌಲಭ್ಯಗಳು ಕೂಡ ಇವರು ಹೊಂದಿರ್ತಾರ ನೋಡ್ರಿ. ಇವರು ಸುಪ್ರೀಂ ಕೋರ್ಟ್ ಹಿಂದೆ ಮಾಡಿತ್ತಂದ್ರೆ ನ್ಯಾಯಾಧೀಶರಿಗೆ ಸಮಾನವಾಗಿತ್ತು. ಈಗ 2023ರ ಇದು ಒಂದು ಕಾಯ್ದೆಯಿಂದ ಇದನ್ನು ಬದಲಾವಣೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ. ಅದೇ ರೀತಿಯಾಗಿ ಬಹುಮತ ನಿರ್ಧಾರವನ್ನು ಕೂಡ ಇದೊಂದು ತೀರ್ಪನ್ನು ಇದು ಚುನಾವಣಾ ಆಯೋಗ ಮಾಡ್ತದೆ ನೋಡ್ರಿ. ಸಿಇಸಿಗೆ ಯಾವುದೇ ವೀಟೋ ಅಧಿಕಾರ ಈ ಒಂದು ನೀಡಿರುವುದಿಲ್ಲ ನೋಡ್ರಿ. ಈ ಒಂದು ನೋ ವೋಟ್ ಪವರ್ ಆಫ್ ದ ಸಿಇಸಿ ಅಂತ ಹೇಳ್ತೀವಿ. ಈ ಒಂದು ಚುನಾವಣಾ ಆಯೋಗದ ಅಧಿಕಾರಾವಧಿ ಏನಪ್ಪಾ ಅಂತಂದ್ರೆ 6 ವರ್ಷ ಅಥವಾ 65 ವರ್ಷಗಳ ಕಾಲ ಇವರು ಏನಪ್ಪಾ ಅಂತಂದ್ರೆ ಈ ಒಂದು ಆಯೋಗದಲ್ಲಿ ಕರ್ತವ್ಯವನ್ನು ನೆರವೇರಿಸಬಹುದು. ಅಂದ್ರೆ 6 ವರ್ಷ ಆಗಿರ್ಬೇಕು ಅಥವಾ ಅವರ ಒಂದು ವಯಸ್ಸು ಏನಪ್ಪಾ ಅಂತಂದ್ರೆ 65 ವರ್ಷಗಳವರೆಗೆ ಇವರೊಂದು ಈ ಒಂದು ಚುನಾವಣಾ ಆಯೋಗದ ಅಧ್ಯಕ್ಷರಾಗಿ ಅಥವಾ ಸದಸ್ಯರಾಗಿ ಸೇವೆ ಸಲ್ಲಿಸಬಹುದು. ಇವರ ಅಧಿಕಾರಾವಧಿ ಕೇಳ್ತಾರೆ ನೋಡಿ ಸ್ನೇಹಿತರೆ, 6 ವರ್ಷ ಅಥವಾ 65 ವರ್ಷಗಳು ಏಜ್ ಆಗಿರ್ತದೆ. ಅದೇ ರೀತಿಯಾಗಿ ಅಧಿಕಾರದ 3 ಆಧಾರ ಒಂದು ಸ್ತಂಭಗಳಂತ ಹೇಳ್ತೀವಿ. 3 ಪಿಲ್ಲರ್ ಆಫ್ ದ ಪವರ್ ಅಂದ್ರೆ ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳ್ತೀವಿ. ಇದು ಕ್ಷೇತ್ರಗಳ ಮರು ಹಂಚಿಕೆ, ಒಂದು ಕ್ಷೇತ್ರಗಳನ್ನು ಹಂಚಿಕೆ ಮಾಡುವುದು ಇದರ ಒಂದು ಕಾರ್ಯವಾಗಿರುತ್ತದೆ. ಅದೇ ರೀತಿಯಾಗಿ ಮತದಾರರ ಒಂದು ಪಟ್ಟಿಯನ್ನು ಸಿದ್ಧಪಡಿಸುವಿಕೆಯನ್ನು ಕೂಡ ಈ ಒಂದು ಚುನಾವಣಾ ಆಯೋಗ ಒಳಗೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಚುನಾವಣೆಗೆ ಸಂಬಂಧಿಸಿದಂತ ವೇಳಾಪಟ್ಟಿಯನ್ನು ಕೂಡ ಈ ಒಂದು ಆಯೋಗ ನೀಡುತ್ತದೆ. ಚುನಾವಣಾ ಆಯೋಗದ ಒಂದು ವೇಳಾಪಟ್ಟಿಯನ್ನು ನೀಡುತ್ತದೆ. ಅಂದ್ರೆ ಈ ದಿನದಿಂದ ಈ ದಿನದವರೆಗೂ ಈ ಒಂದು ಚುನಾವಣೆ ನಡೆಯಲಿವೆ ಅಂತ ಈ ಒಂದು ತಯಾರಿ ಮಾಡುವುದು ಈ ಚುನಾವಣಾ ಆಯೋಗ. ಅದೇ ರೀತಿಯಾಗಿ ಇದರ ಒಂದು ಸಲಹೆ ನೋಡೋದಾದ್ರೆ ಸಂಸದರು ಮತ್ತು ಶಾಸಕರ ಒಂದು ಅನರ್ಹತೆ ಕುರಿತು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ಇದೊಂದು ಸಲಹೆಯನ್ನು ನೀಡಬಹುದಾಗಿದೆ ನೋಡಿ, ಇವರ ಒಂದು ಸಲಹೆ. ಅದೇ ರೀತಿಗೆ ಅರೆ ನ್ಯಾಯಾಂಗದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ಕೂಡ ಈ ಒಂದು ಚುನಾವಣಾ ಆಯೋಗ ನೀಡುತ್ತದೆ. ಜೊತೆಗೆ ಆ ಒಂದು ಪಕ್ಷದ ಚಿಹ್ನೆಗಳನ್ನು ಕೂಡ ಇದನ್ನೇ ಇತ್ಯರ್ಥಪಡಿಸ್ತದೆ ಅಂತಾನೆ ಹೇಳ್ತೀವಿ. ಒಂದು ಪಕ್ಷದ ಚಿಹ್ನೆಯನ್ನು ಕೂಡ ಇದೇ ಇತ್ಯರ್ಥಪಡಿಸ್ತದೆ ನೋಡ್ರಿ. ಇದು ಚುನಾವಣೆ ಒಂದು ಘೋಷಣೆ ಆದ ತಕ್ಷಣ ಜಾರಿ ಬರುವ ಸ್ವಯಂ ಪ್ರೇರಿತ ಒಂದು ಸಂಹಿತೆಗಳ ಬಗ್ಗೆ ನೋಡೋದಾದ್ರೆ ಯಾವ್ಯಾವಕ್ಕೆ ನಿರ್ಬಂಧ ಇರಲಾಗಿದೆ ಮತ್ತು ಇದರ ಕ್ರಮಗಳೇನಂತ ತಿಳಿದುಕೊಳ್ಳೋಣ. ಅಧಿಕೃತ ವಾಹನ ಯಂತ್ರಾಂಗಗಳ ಒಂದು ಬಳಕೆ ನಿಷೇಧ ಮಾಡಿರ್ತಾರ. ಚುನಾವಣಾ ಆಯೋಗ ಒಂದು ಜಾರಿಯಾದಂತ ಸಂದರ್ಭದಲ್ಲಿ ಅಧಿಕೃತ ವಾಹನ ಆಗಿರ್ಬೋದು ಯಂತ್ರಾಂಗಗಳ ಒಂದು ಬಳಕೆಯನ್ನು ನಿಷೇಧ ಮಾಡಿರ್ತಾರೆ. ಅದೇ ರೀತಿಗೆ ಹೊಸ ಯೋಜನೆಗಳಿಗೆ ಘೋಷಣೆಯನ್ನು ಕೂಡ ಮಾಡಬಾರ್ದಂತ ಹೇಳಿರ್ತಾರ ನೋಡ್ರಿ ಚುನಾವಣಾ ಆಯೋಗ ಈ ಒಂದು ಜಾರಿಯಾದ ಸಂದರ್ಭದಲ್ಲಿ. ಧರ್ಮ ಅಥವಾ ಜಾತಿ ಆಧಾರದ ಮೇಲೆ ಮತ ಕೇಳುವಂತಿಲ್ಲ ಅಂತ ಕೂಡ ನೋಡಬಹುದು ನಾವು. ಇದರ ಒಂದು ಪ್ರಮುಖ ಕ್ರಮಗಳು ನೋಡ್ತೀವಿ ನೋಡ್ರಿ. ಎಚ್ಚರಿಕೆ ನೀಡುವಿಕೆ ಆಗಿರ್ಬೋದು, ಪ್ರಚಾರ ನಿಷೇಧ ಮಾಡುವುದಾಗಿರ್ಬೋದು, ನ್ಯಾಯಸಮ್ಮತ ಚುನಾವಣೆ ಖಾತರಿಯನ್ನು ಪಡಿಸುವುದು ಕೂಡ ಈ ಒಂದು ಚುನಾವಣಾ ಆಯೋಗದ ಪ್ರಮುಖ ಒಂದು ಕ್ರಮಗಳಾಗಿರ್ತವೆ. ಓಕೆ, ತಂತ್ರಾಂಶದಲ್ಲಿ ನೋಡೋಣ ಮುಂಚೂಣಿ. ಮೊದಲೇನಪ್ಪಾ ಅಂತಂದ್ರೆ ಇವಿಎಂ ಮೂಲಕ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೂಲಕ ವೋಟ್ ಅನ್ನು ಪಡೆಯಲಾಗುತ್ತೆ ನೋಡ್ರಿ. ಯಾವಾಗ 1982ರಲ್ಲಿ ಕೇರಳದ ಒಂದು ಪರವೂರಿನಲ್ಲಿ ಮೊದಲ ಬಾರಿಗೆ ಏನ್ ಮಾಡಿರ್ತಾರ ಅಂದ್ರೆ ಎಲೆಕ್ಟ್ರಾನಿಕ್ ವೋಟರ್ ಮಷಿನ್ ಅನ್ನು ಬಳಕೆ ಮಾಡಿರ್ತಾರ 1982ರಲ್ಲಿ. ನಂತರದ ದಿನಗಳಲ್ಲಿ ವಿವಿ ಪ್ಯಾಡ್ ಬರುತ್ತೆ ನೋಡ್ರಿ. ವಿವಿ ಪ್ಯಾಡ್ ಫುಲ್ ಫಾರ್ಮ್ ಕೇಳ್ತಾರ ಸ್ನೇಹಿತರೆ. ವಿವಿ ಪ್ಯಾಡ್ ಅಂದ್ರೆ ವೋಟರ್ ವೆರಿಫೈಲ್ ಪೇಪರ್ ಅಡಿಟ್ ಟ್ರೇಲರ್ ಅಂತ ಹೇಳ್ತೀವಿ ನೋಡ್ರಿ. ಈ ಒಂದೇನಪ್ಪಾ ಅಂತಂದ್ರೆ ವಿವಿ ಪ್ಯಾಡ್ ನ ಒಂದು ವಿಸ್ತೃತ ರೂಪ ಕೇಳ್ತಾರೆ. ಅದೇ ರೀತಿಯಾಗಿ ಇವಿಎಂ ಎಂದು ಕೂಡ ಹಲವಾರು ಬಾರಿ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಕರೆಯುತ್ತೇವೆ. ವಿವಿ ಪ್ಯಾಡ್ ಏನಪ್ಪಾ ಅಂತಂದ್ರೆ ಪರಿಚಯ ಮಾಡಿದ್ದು 2013ರಲ್ಲಿ ಈ ಒಂದು ವಿವಿ ಪ್ಯಾಡ್ ನ ಪರಿಚಯ ಆಗುತ್ತದ. 7 ಸೆಕೆಂಡ್ಗಳ ಕಾಲ ಮತದಾರರಿಗೆ ರಸೀದಿ ಪ್ರದರ್ಶನವನ್ನು ಈ ಒಂದು ವೋಟಿಂಗ್ ನಲ್ಲಿ ನಾವು ನೋಡಬಹುದು. ಅದೇ ರೀತಿಯಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದ 5 ಮತಗಟ್ಟೆಗಳಲ್ಲಿ ವಿವಿ ಪ್ಯಾಡ್ ಸ್ಲಿಪ್ ಕಡ್ಡಾಯ ಪರಿಶೀಲನೆ ಮಾಡೋದು ಕೂಡ ಈ ಒಂದು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿರುತ್ತೆ ನೋಡ್ರಿ. ನಾವು ಸ್ಟೇಟ್ ಮತ್ತು ರಾಷ್ಟ್ರದ ಬಗ್ಗೆ ಈ ಒಂದು ಚುನಾವಣಾ ಆಯೋಗ ನೋಡೋದಾದ್ರೆ ಭಾರತೀಯ ಚುನಾವಣಾ ಆಯೋಗ ಏನಪ್ಪಾ ಅಂತಂದ್ರೆ ಸಂವಿಧಾನದ 324ನೇ ವಿಧಿಗೆ ಸಂಬಂಧಿಸಿದ ನೋಡಿ. ಇದು ಸಂಸತ್ತು, ಶಾಸನ ಸಭೆಗಳು ಆಗಿರ್ಬೋದು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಇವರ ಒಂದು ಚುನಾವಣೆಯನ್ನು ನಡೆಸ್ತದ ಭಾರತೀಯ ಚುನಾವಣಾ ಆಯೋಗ. ಅದೇ ರೀತಿಯಾಗಿ ನಾವು ಸ್ಟೇಟ್ ನೋಡೋದಾದ್ರೆ ರಾಜ್ಯ ಚುನಾವಣಾ ಆಯೋಗ ಅಂತ ಹೇಳ್ತೀವಿ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ನೋಡೋದಾದ್ರೆ ಇದರಲ್ಲಿ ಸಂವಿಧಾನದ 243 ಇಂದ 243 ZA ವರೆಗೆ ವಿಧಿಯನ್ನು ನಾವು ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಸಂಬಂಧಿಸಿದಂತ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ನೋಡ್ರಿ.
243 ಕೆ ಇಂದ 243 ZA ವರೆಗೂ ಸಂಬಂಧಿಸಿದೆ. ಇದು ರಾಜ್ಯ ಚುನಾವಣಾ ಆಯೋಗ ಒಂದು ಚುನಾವಣೆ ನಡೆಸೋದು ಯಾವ್ದಾದಕ್ಕಂದ್ರೆ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಅಂದ್ರೆ ಯಾವ್ಯಾವ ಅಂದ್ರೆ ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲಿಟಿಗಳಿಗೆ ಸಂಬಂಧಿಸಿದಂತ ಚುನಾವಣೆಯನ್ನು ನಡೆಸೋದು ಯಾವಪ್ಪ ಅಂತಂದ್ರೆ ರಾಜ್ಯ ಚುನಾವಣಾ ಆಯೋಗನ ಏನಪ್ಪಾ ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸ್ತದ. ಮುನ್ಸಿಪಾಲಿಟಿ ಮತ್ತು ಪಂಚಾಯತ್ ರಾಜ್. ಓಕೆ, ಇಲ್ಲಿ ಏನ್ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರಪ್ಪ ಅಂತಂದ್ರೆ ಇದು ಭಾರತೀಯ ಚುನಾವಣಾ ಆಯೋಗ ಯಾವುದಕ್ಕೆ ಒಂದು ಸಂಬಂಧಿಸಿದಂತ ತಪ್ಪಾಗಿದೆ ಅಂತ ಕೇಳಬಹುದು, ಅಥವಾ ಚುನಾವಣಾ ಆಯೋಗ ಯಾವ್ದಕ್ ನಡೆಸಲ್ಲಪ್ಪ ಅಂತಂದ್ರೆ ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲಿಟಿಗಳಿಗೆ ಭಾರತೀಯ ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸಲ್ಲ ನೋಡ್ರಿ. ರಾಜ್ಯ ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸ್ತದ. ಇದಕ್ಕೆ ಸಂಬಂಧಿಸಿದಂತ ವಿಧಿಗಳು ಕೇಳಬಹುದು ನೋಡ್ರಿ. 200 ZK ಇಂದ 243 ZA ವರೆಗೂ. ಪ್ರಮುಖ ನೇಮಕಾತಿ ಸ್ವಾಯತ್ತದ ಬಗ್ಗೆ ಸಂಬಂಧಿಸಿದಂತ ಮಾಹಿತಿ ನೋಡಿ ಸ್ನೇಹಿತರೆ. ಪ್ಯಾನೆಲ್ ಎ, ಪ್ಯಾನೆಲ್ ಬಿ ಕೊಟ್ಟಿದ್ದಾರೆ. ರಕ್ಷಣೆ ಅಸಾಮಾನ್ಯತೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತೆ ಈ ವಾಗ್ದಂಡನೆ ಮೂಲಕ ಮಾತ್ರ ವಜೆ ಮಾಡಬಹುದಾಗಿದೆ ಇವರಿಗೆ. ಅಂದ್ರೆ ಸುಪ್ರೀಂ ಕೋರ್ಟ್ ನ ಒಂದು ನ್ಯಾಯಮೂರ್ತಿಯನ್ನು ಯಾವ ರೀತಿಯಾಗಿ ನೀವು ವಜೆ ಮಾಡ್ತಾರೋ ಅದೇ ರೀತಿಯಾಗಿ ಈ ಒಂದು ಚುನಾವಣಾ ಆಯೋಗದ ಅಧ್ಯಕ್ಷರನ್ನು ವಜೆ ಮಾಡಬೇಕಾಗುತ್ತದೆ. ಸಿಇಸಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯಿಂದ ಈ ವಜೆಯನ್ನು ಮಾಡಬಹುದಾಗಿರುತ್ತೆ ನೋಡ್ರಿ. ಪ್ರಜಾಪ್ರಭುತ್ವದ ಅಂಪೈರ್ ಮೇಲೆ ಕಾರ್ಯಾಂಗದ ಒಂದು ಪ್ರಭಾವ ಭೀತಿ ಅಂತಾನೆ ಹೇಳ್ಬಹುದು ನಾವು. ಅಂದ್ರೆ ಈ ಚುನಾವಣಾ ಆಯೋಗದ ಅಧ್ಯಕ್ಷರನ್ನು ಯಾವ ರೀತಿ ವಜಾ ಮಾಡಬಹುದು ಅಂದ್ರೆ ಮಹಾಭಿಯೋಗದಿಂದ ವಜಾವನ್ನು ಮಾಡ್ತಾರೆ ನೋಡ್ರಿ. ರಾಷ್ಟ್ರಪತಿಗೆ ಯಾವ ರೀತಿಯಾಗಿ ಮಹಾಭಿಯೋಗ ಮಾಡ್ತಾರೋ ಅದೇ ರೀತಿಯಾಗಿ ಚುನಾವಣಾ ಆಯೋಗ ಕೂಡ ಮಹಾಭಿಯೋಗವನ್ನು ಮಾಡಗೇಶಿಂದ ಅವರಿಂದ ಕೆಲಸದಿಂದ ತೆಗೆದುಹಾಕಬಹುದಾಗಿದೆ. 2023ರಲ್ಲಿ ಸುಪ್ರೀಂ ಕೋರ್ಟ್ ನ ಒಂದು ತೀರ್ಪು ಇದೆ ನೋಡಿ. ಅನೂಪ್ ಒಂದು ಬರ್ವಾಲ್ ಪ್ರಕರಣದಲ್ಲಿ ಸಂಬಂಧಿಸಿದಂತೆ 2023ರಲ್ಲಿ ತೀರ್ಪು ನೀಡಿದೆ. ಇಸಿಐಯ ಸ್ವಾಯತ್ತತೆಯನ್ನು ಕಾಪಾಡಲು ತಟಸ್ಥ ಆಯ್ಕೆ ಸಮಿತಿಯ ರಚನೆ ಆದೇಶವನ್ನು ಕೂಡ 2023ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಹೇಳಿದೆ ನೋಡಿ. ಯಾವ ರೀತಿಯಾಗಿ ಇವರಿಗೆ ನಾವು ಆಯ್ಕೆ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಮೊದಲು ಪ್ರಧಾನಮಂತ್ರಿ, ಆಮೇಲೆ ವಿರೋಧ ಪಕ್ಷದ ನಾಯಕ ಮತ್ತು ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಸೇರಿಗೆಸಿಂದ ಏನ್ ಮಾಡ್ತಾರೆ ಅಂದ್ರೆ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತ ಅಧ್ಯಕ್ಷರನ್ನು ನೇಮಕ ಮಾಡ್ಬೇಕಾಗಿರುತ್ತದೆ. ಸಂಸತ್ತು ಹೊಸ ಕಾನೂನು ಮಾಡುವವರಿಗೆ ಮಾತ್ರ ಇಲ್ಲಿ ಜಾರಿಯಾಗಿರ್ತದೆ ನೋಡ್ರಿ. ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತ ಅಧ್ಯಕ್ಷನ ಯಾವ ರೀತಿ ನೇಮಕ ಮಾಡ್ತಾರೆ ಅಂದ್ರೆ ಭಾರತೀಯ ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕ, ಭಾರತದ ಮುಖ್ಯ ನ್ಯಾಯಮೂರ್ತಿ ಇವರು ಒಳಗೊಂಡಂತೆ ಮಾಡ್ಬೇಕಂತ 2023ರಲ್ಲಿ ಈ ಒಂದು ಕಾಯ್ದೆ ಹೇಳಿತ್ತು. 2023ರ ಒಂದು ಹೊಸ ಕಾಯ್ದೆ ತಿದ್ದುಪಡಿ ಮಾಡಿಗೆಸಿಂದ ಏನ್ ಮಾಡಿದ್ದಾರೆ ಅಂದ್ರೆ ಚೇಂಜಸ್ ಮಾಡಿದ್ದಾರೆ ನೋಡ್ರಿ. ಇದರಲ್ಲಿ ಹೊಸ ಆಯ್ಕೆ ಸಮಿತಿ ಪ್ರಕಾರ ಏನ್ ಹೇಳಿದೆ ಅಂದ್ರೆ ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕ ಮತ್ತು ಕೇಂದ್ರದ ಕ್ಯಾಬಿನೆಟ್ ಸಚಿವ ಅಂದ್ರೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಯನ್ನು ತೆಗೆದುಗೆಸಿಂದ ಏನ್ ಮಾಡಿದ್ದಾರೆ ಅಂದ್ರೆ ಕೇಂದ್ರದ ಕ್ಯಾಬಿನೆಟ್ ಸಚಿವರು ಒಳಗೊಂಡಂತೆ ಈ ಚುನಾವಣಾ ಆಯೋಗದ ಅಧ್ಯಕ್ಷರ ನೇಮಕ ಮಾಡ್ಬೇಕಂತ ಹೇಳಿದ್ದಾರೆ. ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕ ಮತ್ತು ಕೇಂದ್ರ ಕ್ಯಾಬಿನೆಟ್ ಒಂದು ಸಚಿವರು. ಓಕೆ, ಲೀಡರ್ ಆಫ್ ಆಪೋಸಿಟ್ ಕ್ಯಾಂಡಿಡೇಟ್ ವಿರೋಧ ಪಕ್ಷದ ನಾಯಕ ಕೂಡ ಇರ್ಬೇಕಾತ್ ನೋಡ್ರಿ. ಕ್ಯಾಬಿನೆಟ್ ಕಾರ್ಯದರ್ಶಿ ನೇತೃತ್ವದಲ್ಲಿ 5 ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿಗೆಸಿಂದ ಈ ಒಂದು ಆಯ್ಕೆಯನ್ನು ಮಾಡಬೇಕಾಗಿರುತ್ತೆ. ಅರ್ಹತೆ ಏನಾಗಿರ್ಬೇಕಂದ್ರೆ ಭಾರತ ಸರ್ಕಾರದ ಕಾರ್ಯದರ್ಶಿ ಶ್ರೇಣಿಯಾಗಿ ಕಾರ್ಯನಿರ್ವಹಿಸಬೇಕಾಗಿರ್ತದೆ. ನೇಮಕಾತಿ ಪ್ರಕ್ರಿಯೆ ಬದಲಾವಣೆಯನ್ನು ಕೂಡ ಮಾಡಲಾಗಿದೆ ನೋಡಿ 2023ರಲ್ಲಿ. 2023ಕ್ಕಿಂತ ಮುಂಚಿತವಾಗಿ ಯಾವ ರೀತಿಯಾಗಿತ್ತಂದ್ರೆ ಕಾರ್ಯಾಂಗದ ಸಂಪೂರ್ಣ ನಿಯಂತ್ರಣದಲ್ಲಿ ಈ ಒಂದು ಚುನಾವಣಾ ಆಯೋಗ ಇರ್ತದೆ. ನಂತರದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ 2023 ಅಂದ್ರೆ ಸಮತೋಲಿತ ನಿಯಂತ್ರಣದಲ್ಲಿ ಮಾಡ್ಬೇಕಂತ ಹೇಳುತ್ತದೆ. 2023ರ ಒಂದು ಕಾಯ್ದೆ ಪ್ರಕಾರ ಕಾರ್ಯಾಂಗದ ಪ್ರಾಬಲ್ಯ ಮರುಸ್ಥಾಪನೆ ಮಾಡ್ಬೇಕಂತ ಹೇಳುತ್ತೆ. ಇದರಲ್ಲಿ ಪ್ರಧಾನಮಂತ್ರಿ, ಮಿನಿಸ್ಟರ್ ಮತ್ತು ವಿರೋಧ ಪಕ್ಷದ ನಾಯಕ ಇವ್ರೇನಪ್ಪಾ ಅಂತಂದ್ರೆ ನೇಮಕ ಮಾಡ್ಬೇಕಂತ ಹೇಳತ್ತ ನೋಡ್ರಿ. ಪ್ರಮುಖ ಒಂದು ಸುದ್ದಿ ಏನಪ್ಪಾ ಅಂತ ಸರ್ಕಾರವು 2:1 ಬಹುಮತವನ್ನು ಹೊಂದಿರಬೇಕಾದ 2:1 ಏನಪ್ಪಾ ಅಂತಂದ್ರೆ ಬಹುಮತವನ್ನು ಪಡೆದುಕೊಂಡಿಗೆಸಿಂದ ಚುನಾವಣಾ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುತ್ತಾರೆ. ಹೊಸ ಕಾಯ್ದೆಯ ವಿಮರ್ಶೆ ಸವಾಲುಗಳು ಸ್ವಾಯತ್ತತೆಯಲ್ಲಿ ಉಲ್ಲಂಘನೆಯನ್ನು ಈ ರೀತಿಯಾಗಿ ಹೇಳಿದ್ದಾರೆ. 2:1 ಬಹುಮತವು ಈ ಒಂದು ವಿರೋಧ ಪಕ್ಷದ ನಾಯಕರ ವಿರೋಧವನ್ನು ಕೇವಲ ಸಾಂಕೇತಿಕವಾಗಿಸುತ್ತದೆ. ಕಾರ್ಯಾಂಗವೇ ಅಂಪೈರ್ ಅನ್ನು ಆಯ್ಕೆ ಮಾಡುತ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿಗೆ ಸ್ಥಾನಗಳಲ್ಲಿ ಇಳಿಕೆ ಅಂದ್ರೆ ವಾದ ವಿವಾದ ಇರ್ತವಲ್ಲ ವಿರೋಧ ಪಕ್ಷದ ನಾಯಕರು ಈ ರೀತಿಯಾಗಿ ಅವ್ರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವೇತನ ಮತ್ತು ಸ್ಥಾನಮಾನ ಕ್ಯಾಬಿನೆಟ್ ಕಾರ್ಯದರ್ಶಿಗೆ ಸಮಾನ ಇರುತ್ತದೆ. ರಾಜಕಾರಣಿಗಳ ಮೇಲಿನ ಒಂದು ಅಧಿಕಾರ ಧಕ್ಕೆ ಕೂಡ ಇವರಿಗೆ ಕಾರಣ ಆಗಬಹುದು ಅಂತ ಕೂಡ ಹೇಳಿದ್ದಾರೆ. ಖಾಲಿ ಹುದ್ದೆಯ ನಿಯಮ ಆಯ್ಕೆ ಸಮಿತಿಯಲ್ಲಿ ಸದಸ್ಯರಿಲ್ಲದಿದ್ದರೂ ನೇಮಕಾತಿ ಪ್ರಕ್ರಿಯೆ ಮುಂದುವರಿಯಬಹುದು ಎಂಬುದನ್ನು ಕೂಡ ಈ ಒಂದು ವಿವಾದದಲ್ಲಿ ನಾವು ನೋಡಬಹುದು.
ಇದರ ಪ್ರಮುಖವಾಗಿ ಒಂದು ಸ್ವತಂತ್ರ ಸಚಿವಾಲಯ ನಿರ್ಮಾಣ ಮಾಡಬೇಕು, ಸಮಾನ ರಕ್ಷಣೆಯನ್ನು ಕೂಡ ನೀಡಬೇಕಾಗುತ್ತದೆ. ಅದೇ ರೀತಿ ಒಂದು ವ್ಯಾಪಕ ಸಮಾಲೋಚನೆ ಮಾಡಿ ಡೆಮೋಕ್ರಸಿಯನ್ನು ಕಾಪಾಡಬೇಕು. ಈ ಒಂದು ಚುನಾವಣಾ ಆಯೋಗ ಈ ರೀತಿಯಾಗಿ ಇರಬೇಕಂತ ಕೂಡ ಹೇಳಿದ್ದಾರೆ ನೋಡ್ರಿ. ಏನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವದ ರಕ್ಷಕನೇ ಅಂತ ಹೇಳ್ಬೋದು ಈ ಒಂದು ಚುನಾವಣಾ ಆಯೋಗ. ಸವಾಲುಗಳ ನಡುವೆ 97+ ಕೋಟಿ ಮತದಾರರನ್ನು ನಿರ್ವಹಿಸುವ ಒಂದು ಏನು ಎಲೆಕ್ಷನ್ ಕಮಿಷನ್ ಇದೆ ಜಾಗತಿಕವಾಗಿ ಗೌರವಾನ್ವಿತ ಒಂದು ಸಂಸ್ಥೆ ಆಗಿದೆ. ಇದೊಂದು ಶಾಸನಬದ್ಧ ಸಂಸ್ಥೆ ಆಗಿದೆ ನೋಡಿ ಸ್ನೇಹಿತರೆ. ಶಾಸನಬದ್ಧ ಒಂದು ಸಂಸ್ಥೆ ಆಗಿದ್ದಾನೆ ಅಂತ ಹೇಳ್ತೀವಿ. ಇದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳ ಯಶಸ್ಸು ಚುನಾವಣಾ ಆಯುಕ್ತರ ಸಾಂಸ್ಥಿಕ ಸಮಗ್ರತೆ ಮತ್ತು ನಿರ್ಬದ್ಧತೆಯಲ್ಲಿ ಮೇಲೆ ನಿಂತಿರ್ತದ. ಈ ಚುನಾವಣೆ ಯಾವ ರೀತಿಯಾಗಿ ನಮ್ಮ ದೇಶವನ್ನು ಕಾಪಾಡುತ್ತದಂತ ನಾವು ನೋಡ್ಬೋದು. ಚುನಾವಣೆ ಆಯೋಗದ ಮೇಲೆ ದೇಶದ ಎಲ್ಲಾ ಒಂದು ನಿಂತಿರುತ್ತೆ ನೋಡ್ರಿ ಅಧಿಕಾರ. ಇಲ್ಲಿಗೆ ಏನಪ್ಪಾ ಅಂತಂದ್ರೆ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿರ್ತೀವಿ. ಇದರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ 324ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದೆ. ಇವರ ಅಧಿಕಾರಾವಧಿ 6 ವರ್ಷದಿಂದ 65 ವರ್ಷದವರೆಗೆ ಇವರ ಅಧಿಕಾರಾವಧಿ ಇರುತ್ತದೆ. ಇವರನ್ನು ಯಾವ ರೀತಿಯಾಗಿ ವಜಾಗೊಳಿಸಬಹುದು ಅಂದ್ರೆ ಮಹಾಭಿಯೋಗದ ಮುಖಾಂತರ ವಜಾಗೊಳಿಸಬಹುದು. ಅಂದ್ರೆ ರಾಷ್ಟ್ರಪತಿ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ವಜಾಗೊಳಿಸುವ ರೀತಿಯಲ್ಲಿ ಇವರನ್ನು ವಜಾಗೊಳಿಸಬಹುದಾಗಿದೆ ನೋಡಿ. ಪ್ರತಿ ವರ್ಷ ಚುನಾವಣಾ ದಿನವನ್ನು ಜನವರಿ 25ನೇ ತಾರೀಕು ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ಚುನಾವಣಾ ಆಯೋಗ ಒಂದು ದಿನಾಚರಣೆ ಮತದಾರರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಚುನಾವಣಾ ಆಯೋಗ ಸ್ಥಾಪನೆ ಆಗಿದ್ದು 1950ರಲ್ಲಿ ಸ್ಥಾಪನೆ ಆಗಿರುತ್ತೆ ನೋಡ್ರಿ. 1951ರಲ್ಲಿ ಇದರ ಮೊದಲ ಒಂದು ಚುನಾವಣೆಯನ್ನು ನಡೆಸಲಾಗುತ್ತದೆ. ಮೊದಲ ಒಂದು ಚುನಾವಣಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಸುಕುಮಾರ್ ಸೇನ್ ಅವರು ಈ ಒಂದು ಚುನಾವಣಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ನೋಡ್ರಿ. ಇದಷ್ಟು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತ ಮಾಹಿತಿ ಆಗಿತ್ತು ನೋಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಕಮೆಂಟ್ ನಲ್ಲಿ ಸೂಪರ್ ಅಂತ ಕಮೆಂಟ್ ಆಗಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಆದಷ್ಟು ಬೇಕಾ ಚಲೋ ನ್ಯೂಸ್ ಜೊತೆಗೆ. ಓಕೆ, ಟೇಕ್ ಕೇರ್, ಬಾಯ್ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.